ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ. ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಲಕ್ಷ್ಮೀ ದೇವಿಯು ಭೂಲೋಕಕ್ಕೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಕಾರ್ತಿಕ ಅಮಾವಾಸ್ಯೆಯ ದಿನದಂದು ಪ್ರತಿಯೊಂದು ಮನೆಯಲ್ಲೂ ಕೂಡ ದೀಪವನ್ನು ಹಚ್ಚಿ ಬಾಗಿಲನ್ನು ತೆರೆದು ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿಕೊಳ್ಳಬೇಕು. ಅದೇ ಕಾರಣಕ್ಕೆ ಈ ಕಥೆಯನ್ನು ಹೇಳ್ತಾ ಇದ್ದೀನಿ. ಹಾಗೆ ಶ್ರೀ ಲಕ್ಷ್ಮೀ ದೇವಿಗೂ ಗೂಬೆಗೂ ಯಾವ ಹೋಲಿಕೆ ಇದೆ ಅನ್ನೋದು ಕೂಡ ಈ ಕಥೆಯಲ್ಲಿ ತಿಳಿಯಬಹುದು. ನಾವು ಶ್ರೀ ಲಕ್ಷ್ಮೀ ದೇವಿಯನ್ನಷ್ಟೇ ಪೂಜಿಸುವುದಿಲ್ಲ, ಆದಿಲಕ್ಷ್ಮಿ ಗೂಬೆ ಕಲ್ಲಮ್ಮ ಅಂತ ಆದಿಲಕ್ಷ್ಮೀ ದೇವಿಯನ್ನು ಕೂಡ ಪೂಜಿಸ್ತೀವಿ. ಇಷ್ಟಾರ್ಥವನ್ನು ಕಲ್ಪಿಸ್ತಾರೆ. ಕ್ಷಣಾರ್ಧದಲ್ಲೇ ಮನಸ್ಸು ಮಾಡಿ ಕೊಡುವಂಥ ವರಗಳನ್ನು, ಬೇಡಿದ ವರಗಳನ್ನು ಕಲ್ಪಿಸುವಂಥ ಆದಿಲಕ್ಷ್ಮಿ ಅಂತಲೇ ಹೇಳಬಹುದು. ಶ್ರೀ ಲಕ್ಷ್ಮೀ ದೇವಿಗೂ ಗೂಬೆಗೂ ಯಾವ ಹೋಲಿಕೆ ಇದೆ ಅಂದರೆ, ಒಮ್ಮೊಮ್ಮೆ ಆಗಾಗ ದೇವತೆಗಳೆಲ್ಲ ಭೂಲೋಕ ಸಂಚರಿಸಲು ಬರ್ತಾ ಇರ್ತಾರೆ. ಒಮ್ಮೆ ಬಂದಾಗ ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡ್ತಾರೆ. ತಮ್ಮನ್ನು ಸೃಷ್ಟಿ ಮಾಡಿದ ಕೃತಜ್ಞತೆಗಾಗಿ ಪ್ರಾಣಿ ಪಕ್ಷಿಗಳೆಲ್ಲ ತಮ್ಮನ್ನು ವಾಹನವಾಗಿ ಮಾಡಿಕೊಳ್ಳಬೇಕಾಗಿ ದೇವರುಗಳನ್ನು ಬೇಡಿಕೊಟ್ಟರು. ಎಲ್ಲ ದೇವರುಗಳು ಅವರಿಗೆ ಇಷ್ಟವಾದ ಪ್ರಾಣಿ ಪಕ್ಷಿಗಳನ್ನು ಆಯ್ಕೆ ಮಾಡಿಕೊಂಡರು. ಈಶ್ವರ ಋಷಭವನ್ನು ಆಯ್ಕೆ ಮಾಡಿಕೊಂಡರು. ಹಾಗೆ ವಿಷ್ಣು ಗರುಡ, ಹಾಗೆ ಬ್ರಹ್ಮದೇವರು ಹಂಸ ಪಕ್ಷಿಯನ್ನು ಆಯ್ಕೆ ಮಾಡಿಕೊಂಡರು. ಹಾಗೆ ದೇವರಾಜ ಇಂದ್ರ ಐರಾವತ ಆನೆಯನ್ನು, ಪಾರ್ವತಿ ದೇವಿ ಸಿಂಹವನ್ನು, ಸರಸ್ವತಿ ದೇವಿಯು ನವಿಲು, ಗಣಪತಿ ಇಲಿಯನ್ನು ಹಾಗೂ ಸುಬ್ರಹ್ಮಣ್ಯ ನವಿಲನ್ನು, ಹೀಗೆ ಎಲ್ಲರೂ ಕೂಡ ತಮಗೆ ಇಷ್ಟವಾದ ಪ್ರಾಣಿ ಪಕ್ಷಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಒಮ್ಮೆ ಲಕ್ಷ್ಮೀ ದೇವಿಯು ಸರದಿಯು ಬರುತ್ತೆ. ಉಳಿದಿದ್ದ ಪ್ರಾಣಿಗಳು, ಪಕ್ಷಿಗಳು ನಾ ಮುಂದೆ ತಾ ಮುಂದೆ ಎಂದು ಲಕ್ಷ್ಮಿಗೆ ವಾಹನವಾಗಲು ಮುಂದೆ ಬಂದು ನಿಲ್ಲುವರು. ಆಗ ಲಕ್ಷ್ಮಿಗೆ ಗೊಂದಲವಾಗುತ್ತದೆ. ನನಗೆ ಸ್ವಲ್ಪ ಸಮಯವನ್ನು ಕೊಡಿ, ಕೆಲವು ದಿನಗಳನ್ನು ಬಿಟ್ಟು, ಅಂದರೆ ಕಾರ್ತಿಕ ಮಾಸದ ಅಮಾವಾಸ್ಯೆಯ ರಾತ್ರಿ ಸಮಯದಲ್ಲಿ ಬರ್ತೇನೆ. ನನಗೆ ಇಷ್ಟವಾಗುವುದನ್ನು ನನ್ನ ವಾಹನವನ್ನಾಗಿ ಮಾಡಿಕೊಳ್ತೇನೆ ಎಂದರು. ಲಕ್ಷ್ಮಿ ಮಾತು ಕೊಟ್ಟಂತೆ ಅಮಾವಾಸ್ಯೆಯ ತಡರಾತ್ರಿ ಕತ್ತಲು. ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯೆಯ ದಿನ ಸಂಜೆ ಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ. ಈ ಹೊತ್ತಿನಲ್ಲಿ ಲಕ್ಷ್ಮಿ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಕೆಲವು ಪ್ರಾಣಿಗಳು ಮಲಗಿದ್ದವು. ಲಕ್ಷ್ಮೀ ದೇವಿಯು ಬಂದು ನಿಂತಾಗ ಕೆಲವು ಪ್ರಾಣಿಗಳೆಲ್ಲ ಮಲಗಿದ್ದವು. ಮತ್ತು ಕೆಲವು ಪ್ರಾಣಿ ಪಕ್ಷಿಗಳೆಲ್ಲ ಕತ್ತಲೆಯಲ್ಲಿ ಕಾಣಿಸದೆ ಒಳಗಿದ್ದವು. ಆದರೆ ರಾತ್ರಿ ಹೊತ್ತು ಸಂಚಾರದಲ್ಲಿ ಇರುವಂಥ ಗೂಬೆಯು ತೀಕ್ಷ್ಣವಾದ ಕಣ್ಣುಗಳ ಅದು ದೂರದಿಂದಲೇ ಲಕ್ಷ್ಮಿ ಬರುವುದನ್ನು ಗುರುತಿಸಿ ಓಡಿ ಬಂದು ಲಕ್ಷ್ಮಿಯ ಮುಂದೆ ಬಂದು, ಅಮ್ಮ, ನನ್ನನ್ನೇ ವಾಹನವನ್ನಾಗಿ ಮಾಡಿಕೊಳ್ಳಿ ಎಂದು ಬೇಡಿಕೊಂಡಿತು. ಲಕ್ಷ್ಮೀ ದೇವಿಯು ಗೂಬೆಯನ್ನು ನೋಡಿದಳು. ಆ ರಾತ್ರಿಯಲ್ಲಿ ಲಕ್ಷ್ಮೀ ದೇವಿ ಬಂದಾಗ ಮೊದಲು ಓಡಿ ಬಂದು ಸ್ವಾಗತ ಮಾಡಿದ್ದು ಗೂಬೆ. ಅದರ ಕಣ್ಣು ದುಂಡಗೆ ನಾಣ್ಯದಂತೆ ಹೊಳೆಯುತ್ತಿತ್ತು. ಆ ಕಣ್ಣು ಆಚೀಚೆ ಸರಿಯದೆ ಒಂದೇ ಕಡೆ ಸ್ಥಿತಪ್ರಜ್ಞನಂತೆ ಸ್ಥಿತವಾಗಿತ್ತು. ಅಮಾವಾಸ್ಯೆಯ ಕತ್ತಲೆಯು ಅದರ ಕಣ್ಣುಗಳು ದೂರದ ತನಕ ಕಾಣುತ್ತದೆ. ಹಾಗೂ ಇದು ರಾತ್ರಿ ಸಂಚಾರ ಮಾಡುವ ಪಕ್ಷಿ. ಇದನ್ನೆಲ್ಲ ನೋಡಿ ತೃಪ್ತಿಗೊಂಡ ಲಕ್ಷ್ಮೀ ದೇವಿಯು ಸಂತೋಷದಿಂದ ಗೂಬೆಗೆ ಹೇಳಿದಳು, ಎಲ್ಲರಿಗಿಂತ ಮೊದಲು ಬಂದು ಸ್ವಾಗತಿಸಿದ ನೀನೇ ನನ್ನ ವಾಹನವಾಗು ಎಂದು ಗೂಬೆಗೆ ಹೇಳಿ ತನ್ನ ವಾಹನ ಮಾಡಿಕೊಂಡರು. ಅಂತೂ ಲಕ್ಷ್ಮೀ ದೇವಿಯ ಕೃಪೆಯಿಂದ ಗೂಬೆ ಸಂಪತ್ತು, ಸುಖ, ಸಮೃದ್ಧಿಯ ಶಕುನದ ಪಕ್ಷಿಯಾಯಿತು. ಆದರೂ ಗೂಬೆಯನ್ನು ಅಪಶಕುನ ಅಂತಲೇ ಕರೀತಾರೆ. ಇದಕ್ಕೆ ಕಾರಣ ಲಕ್ಷ್ಮಿಯ ಕೃಪೆಯಿಂದ ಶುಭಶಕುನದ ಪ್ರತೀಕವಾದ ಗೂಬೆಯು ಲಕ್ಷ್ಮಿಯ ಅಕ್ಕ, ಜ್ಯೇಷ್ಠ ಲಕ್ಷ್ಮಿ ಅಂದರೆ ದರಿದ್ರ ಲಕ್ಷ್ಮಿಯನ್ನು ಇದು ಪ್ರತಿನಿಧಿಸುವುದರಿಂದ ಗೂಬೆಯು ಅಪಶಕುನವೂ ಕೂಡ ಆಗಿದೆ. ಇನ್ನು ಆದಿಲಕ್ಷ್ಮಿ ಗೂಬೆಗೂ ಗೂಬೆ ಕಲ್ಲಮ್ಮ ಎಂಬ ದೇವಸ್ಥಾನವಿದ್ದು ದೂರದಿಂದ ಭಕ್ತಾದಿಗಳು ಬಂದು ದರ್ಶನವನ್ನು ಪಡೆಯುತ್ತಾರೆ. ಗೂಬೆ ಕಲ್ಲಮ್ಮ ಎಂಬ ದೇವಸ್ಥಾನವನ್ನು ಕಟ್ಟಲು ಕಾರಣ ತುಂಬ ಇದೆ. ಬಹಳ ಹಿಂದಿನ ಕತೆ ಅಂತಲೇ ಹೇಳಬಹುದು. ಬೆಂಗಳೂರಿನ ಸಮೀಪ ಎಂಟಗಾನ ಎಂಬ ಹಳ್ಳಿಯಲ್ಲಿ ಕರಿಕಲ್ಲಿನ ಕಪ್ಪು ಬಂಡೆ ಇತ್ತು. ಅದರ ಮೇಲೆ ನೂರಾರು ಗೂಬೆಗಳು ವಾಸವಾಗಿದ್ದವು. ಕ್ರಮೇಣ ಗೂಬೆಕಲ್ಲು ಎಂದೇ ಹೆಸರಾಯಿತು. ಇದರಿಂದ ದೈವಿಕ ಶಕ್ತಿ ಇದೆ ಎಂದು ಹಳ್ಳಿಯವರ ನಂಬಿಕೆ ಇತ್ತು. ಆ ಕಾಲದಲ್ಲಿ ಜನಗಳು ಕಾಡಿನಲ್ಲಿ ದೊರೆಯುವಂಥ ಸೌದೆ, ಜೇನು, ಗೆಣಸು, ಗೆಡ್ಡೆ ಗೆಣಸುಗಳನ್ನು, ಹಣ್ಣುಗಳನ್ನು, ಇವುಗಳಿಂದ ಜೀವನವನ್ನು ಸಾಗಿಸ್ತಾ ಇದ್ದರು. ಇದನ್ನು ತರಲು ದೂರದ ಕಾಡಿಗೆ ಹೋಗಬೇಕಿತ್ತು.
ಕಳ್ಳಕಾಕರ ಭಯ ಇತ್ತು. ಒಮ್ಮೆ ದೈವ ಪ್ರೇರಣೆಯಾಗಿ ಹಳ್ಳಿಯ ಜನರುಗಳೆಲ್ಲ ಸೇರಿ ಗೂಬೆಗಳು ವಾಸ ಮಾಡಿದ್ದ ಅಥವಾ ಗೂಬೆ ಕಲ್ಲಮ್ಮನ ಬೆಟ್ಟಕ್ಕೆ ಹೋದರು. ಕಪ್ಪು ಬಂಡೆಗೆ ಕಾಡಿಗೆ ಹೋಗುವ ಮೊದಲು ಪೂಜೆಯನ್ನು ಸಲ್ಲಿಸಿ ಊದುಕಡ್ಡಿ ಹಚ್ಚಿ ಪ್ರಾರ್ಥನೆಯನ್ನು ಸಲ್ಲಿಸಿ ಹೋಗುವಂಥ ರೂಢಿಯನ್ನು ಮಾಡಿಕೊಂಡ್ರು. ಅದನ್ನೇ ಒಂದು ದಿನ ಆ ಕಲ್ಲಿನಲ್ಲಿ ಚಮತ್ಕಾರ ಎಂಬಂತೆ ಪ್ರಾರ್ಥಿಸಿ ಹೋದವರು ನಿರಾಳವಾಗಿ ಕಟ್ಟಿಗೆ, ಹೊರೆ, ಸೌದೆ, ಗೆಡ್ಡೆ ಗೆಣಸುಗಳನ್ನು ಹಾಗೂ ಬೇಟೆ ಮಾಡಿದಂಥ ಪ್ರಾಣಿಗಳನ್ನು ಆತಂಕ ಭಯಗಳಿಲ್ಲದೆ ತರ್ತಾಯಿದ್ರು. ವ್ಯಾಪಾರವು ಕೂಡ ಚೆನ್ನಾಗಿ ಆಗ್ತಾಯಿತ್ತು. ಇದು ಬಾಯಿಯಿಂದ ಅಂದರೆ ಒಬ್ಬರಿಂದ ಒಬ್ಬರಿಗೆ ಊರಲ್ಲೆಲ್ಲ ಹರಡಿ ಕಾಡಿಗೆ ಹೋಗೋರೆಲ್ಲ ಕಲ್ಲು ಬಂಡೆಗೆ ನಮಸ್ಕರಿಸಿ ಹೋಗುವ ಪದ್ಧತಿ ಕೂಡ ಬೆಳೆಯಿತು. ಆ ದಿನಗಳಲ್ಲಿ ಚೋಳ ರಾಜ್ಯದಿಂದ ಬರುವಂಥ ವ್ಯಾಪಾರಿಗಳು ಬಂಡಿಗಳಲ್ಲಿ ಮುತ್ತು ರತ್ನ ತುಂಬಿಕೊಂಡು ಊರಿಂದ ಊರಿಗೆ ಸಂಚರಿಸುತ್ತಾ ವ್ಯಾಪಾರ ಮಾಡುತ್ತಿದ್ದರು. ಹೀಗೊಮ್ಮೆ ಮುತ್ತು ರತ್ನ ತುಂಬಿಕೊಂಡ ಬಂಡಿಯಲ್ಲಿ ಶಾಂತ ಸ್ವರೂಪಿಯಾದ ಲಕ್ಷ್ಮೀದೇವಿಯು ಬಂದು ಬಂಡೆಕಲ್ಲಿನ ಸಮೀಪವಿದ್ದ ಮುತ್ತುಗದ ಮರದಲ್ಲಿ ಹೋಗಿ ಸೇರಿಕೊಂಡರಂತೆ. ಈ ರೀತಿ ಆಗಿದ್ದ ಭಕ್ತರೊಂದಿಗೆ ಪ್ರೇರಣೆಯಾಗಿ ದೇವಸ್ಥಾನ ಕಟ್ಟಿಸಿ ಕ್ರಮೇಣ ಪೂಜೆ, ನೈವೇದ್ಯ, ಮಂಗಳಾರತಿ ಹೀಗೆ ನಡೆಯುತ್ತಾ ಬಂದಿದೆ. ಹಾಗೆ ಭಕ್ತಾದಿಗಳು ಕೂಡ ಬರತೊಡಗಿ ಪೂಜೆ ಪುನಸ್ಕಾರವನ್ನು ಕೂಡ ಮಾಡುವರು. ಹೀಗೆ ಕೆಲವು ವರ್ಷ ಕಳೆಯಿತು. ರಸ್ತೆ ಅಗಲೀಕರಣಕ್ಕಾಗಿ ಈ ದೇವಸ್ಥಾನವನ್ನು ಬೇರೆ ಕಡೆ ಬದಲಾಯಿಸಲು ಈ ಇಂಜಿನಿಯರ್ಗಳು ಪ್ಲಾನ್ನಂತೆ ಸಿಬ್ಬಂದಿಗಳಿಬ್ಬರು ಪ್ರಯತ್ನಿಸಿ ಹೊರಟಾಗ ಅವರ 2 ಕಣ್ಣುಗಳು ಉರಿಯಲು ತೊಡಗಿ ಸ್ಪಷ್ಟವಾಗಿ ಕಾಣದಂತಾಯಿತು. ಆಗಲೇ ಹೆದರಿ ಆ ಕೆಲಸವನ್ನು ಅಲ್ಲಿಯೇ ನಿಲ್ಲಿಸಿದರು. ಆ ಹೊತ್ತಿಗೆ ಅಲ್ಲಿ ನಿಂತ ಒಬ್ಬ ಬಾಲಕನ ಮೈ ಮೇಲೆ ದೇವಿ ಬಂದು, ಇದು ನನ್ನ ಕ್ಷೇತ್ರ, ಈ ದೇವಾಲಯವನ್ನು ಇಲ್ಲಿಯೂ ಕೂಡ ಬದಲಾಯಿಸಬೇಡಿ, ನಾನು ಇಲ್ಲಿಯೇ ನೆಲೆಸಿ ಬರುವ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುತ್ತಾ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತೇನೆ ಎಂದರು. ಅದೇ ಪ್ರಕಾರ ದೇವಾಲಯವನ್ನು ಎಲ್ಲಿಗೂ ಕೂಡ ಬದಲಾಯಿಸದೆ ಅದನ್ನೇ ಅಭಿವೃದ್ಧಿಪಡಿಸಲು ಮುಂದಾದರು. ಇದಾಗಿ ಕೆಲವೇ ದಿನಗಳಲ್ಲಿ ಅವರ ಕಣ್ಣು ಮೊದಲಿನಂತೆ ಸರಿಹೋಯಿತು. ಈ ಘಟನೆಗಳ ನಂತರ ಭಕ್ತರು ಹೆಚ್ಚು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬಂದು ಅವರ ಪ್ರತಿನಿತ್ಯವೂ ಅನ್ನದಾಸೋಹ ನಡೆಯುತ್ತದೆ ಮತ್ತು ದೂರದಿಂದ ಬರುವಂತಹ ಭಕ್ತಾದಿಗಳು ಆದಿಲಕ್ಷ್ಮಿ ಅಂಶದ ಗೂಬೆ ಕಲ್ಲಮ್ಮನಲ್ಲಿ ಮದುವೆ, ಮನೆ, ಮಕ್ಕಳು, ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಹೊಲ, ಗದ್ದೆ ಹೀಗೆ ಹಲವಾರು ರೀತಿಯ ಹರಕೆಗಳನ್ನು ಕೇಳಿಕೊಳ್ತಾರೆ. ನೆರವೇರಿದ ಮೇಲೆ ಬಂದು ಸೇವೆಯನ್ನು ಸಲ್ಲಿಸ್ತಾರೆ. ಈ ದೇವಾಲಯದಲ್ಲಿ ಇನ್ನೂ ಒಂದು ವಿಶೇಷವಿದೆ. ಗರ್ಭಗುಡಿಯ ಹೊರಭಾಗದಲ್ಲಿರುವಂಥ ಗೋಡೆ ಮುಂದೆ ನಿಂತು ₹1 ಅಥವಾ ₹2 ಕಾಯಿನನ್ನು ಕೈಯಲ್ಲಿ ಹಿಡಿದು ತಮ್ಮ ಮನದ ಬಯಕೆಯನ್ನು ನೆನೆದುಕೊಂಡು ಇಷ್ಟಾರ್ಥವನ್ನು ನೆನೆಸಿಕೊಂಡು ದೇವರ ಗೋಡೆಯ ಮೇಲೆ ಆ ಕಾಯಿನನ್ನು ಅಂಟಿಸಿದರೆ ಕೆಲಸ ಆಗುವಂತಿದ್ದರೆ ತಕ್ಷಣ ಅಂಟಿಕೊಳ್ಳುತ್ತದೆ. ಈ ಕೆಲಸ ನಿಧಾನವಾಗಿ ಆಗುವಂತಿದ್ದರೆ 2 ಸಲಕ್ಕೆ ಅಂಟುತ್ತದೆ. ಅಥವಾ ಈ ಕೆಲಸ ಆಗುವುದೇ ಇಲ್ಲ ಅಂದರೆ ಎಷ್ಟೇ ಅಂಟಿಸಿದರೂ ಕೂಡ ಆ ಕಾಯಿನ್ನು ಅಂಟುವುದೇ ಇಲ್ಲ. ಈ ರೀತಿ ಭಕ್ತರು ತಮ್ಮ ಅಪೇಕ್ಷೆಗಳನ್ನು ದೇವಿಯಲ್ಲಿ ಅರ್ಪಿಸಿ ತಿಳಿದುಕೊಳ್ಳುತ್ತಾರೆ. ಹಾಗೆಯೇ ಕೆಲವು ಮುಖ್ಯ ಕೆಲಸಗಳು ಅಥವಾ ವಿವಾಹ, ಮಕ್ಕಳು, ಮನೆ, ಉದ್ಯೋಗ ಇಂಥ ಕೆಲಸಗಳಿಗೆ ದೇವಿಯನ್ನು ಪ್ರಾರ್ಥಿಸಿ ಪ್ರಸಾದದ ಮೂಲಕ ಹೂವನ್ನು ಕೇಳಿ ಉತ್ತರವನ್ನು ಪಡೆದುಕೊಳ್ತಾರೆ. ಇದು ಶುಕ್ರವಾರ, ಮಂಗಳವಾರ, ಶ್ರಾವಣ ಮಾಸ, ನವರಾತ್ರಿ, ಕಾರ್ತಿಕ ಮಾಸ ಇಂತಹ ದಿನಗಳಲ್ಲಿ ವಿಶೇಷ ಪೂಜೆ, ಪ್ರಸಾದ ಇರುತ್ತದೆ. ಭಕ್ತರ ಹೆಚ್ಚಿನ ಸಂಖ್ಯೆಯಲ್ಲಿಯೇ ಇರುತ್ತಾರೆ. ಸಮಿತಿ ರಚನೆ ಕೂಡ ಆಗಿದೆ. ಹಾಗೆ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮುಂದಿದ್ದ ಮುತ್ತಗದ ಮರದಂತೆ ಇನ್ನೊಂದು ಮರ ಕೂಡ ದೇವಸ್ಥಾನದ ಆವರಣದಲ್ಲಿ ದೊಡ್ಡದಾಗಿ ಬೇರು ಮೊಳಕೆ ಹೊಡೆದು ಚಿಗುರು ಮರ ಆಗಿದೆ. ಅದಕ್ಕೆ ಕಟ್ಟೆ ಕಟ್ಟಿ ನೀರು ಹಾಕಿ ಪೂಜಿಸಲಾಗುತ್ತದೆ. ಗೂಬೆ ಕಲ್ಲಮ್ಮ ದೇವಸ್ಥಾನ ಇರುವುದು ಯಟಗನಹಳ್ಳಿ ಎಂದು ಬೆಂಗಳೂರು ಸಮೀಪ ನೆಲಮಂಗಲ ತಾಲೂಕು, ಕುಣಿಗಲ್ ರಸ್ತೆ, ದೊಡ್ಡ ಕೆರೆ, ಕಲ್ಲಹಳ್ಳಿ ಸಮೀಪ. ಈ ಆದಿಲಕ್ಷ್ಮಿ ಗೂಬೆ ಕಲ್ಲಮ್ಮ ದೇವಸ್ಥಾನ ತುಂಬ ಅಪರೂಪವಾದದ್ದು ಅಂತ ಹೇಳ್ತಾರೆ ಜನರು. ಕೇಳಿದ್ದನ್ನು ಕೊಡುವಂಥ ದೇವಿ. ಹಾಗೆ
ತುಂಬ ಪವರ್ಫುಲ್ ಆಗಿರುವಂಥ ದೇವರುಗಳಲ್ಲಿ ಆದಿಲಕ್ಷ್ಮಿ ಕಲ್ಲಮ್ಮ ದೇವಸ್ಥಾನ ಕೂಡ ಒಂದು ಅಂತ ಹೇಳ್ತಾರೆ. ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ನೀವು ಈ ದೇವರಲ್ಲಿ ಬೇಡ್ಕೋಬಹುದು. ಅಪರಾಹ್ನ 12 ಗಂಟೆಯ ನಂತರ ನೋಡಿದರೆ ಅದು ಅಶುಭ. ಮನೆಯ ಮೇಲೆ ಪದೇ ಪದೇ ಗೂಬೆ ಬಂದು ಕೂತುಕೊಂಡರೆ ಅಥವಾ ಮನೆಯ ಮೇಲೆ ಕೂತು ಸೌಂಡು ಮಾಡಿದರೆ ತುಂಬ ಅಶುಭ ಎಂದು ಹೇಳಲಾಗಿದೆ. ಗೂಬೆ ಮಾಮೂಲಿ ಕಂದು ಬಣ್ಣ ಹಾಗೂ ಬಿಳಿ ಬಣ್ಣದ್ದು ಇರುತ್ತದೆ. ಬಿಳಿ ಗೂಬೆ ಕಂಡರೆ ಪಿತೃಗಳ ಆಶೀರ್ವಾದ ದೊರೆತಂತೆ, ಸಂಪತ್ತು ತಾನಾಗಿ ಹರಿದು ಬರುತ್ತದೆ. ಪದೇ ಪದೇ ಗೂಬೆ ಕಾಣಿಸಿಕೊಂಡರೆ ಹಣ ಬರುತ್ತದೆ. ಹೊರಗಡೆ ಹೊರಟಾಗ ಕಂಡರೆ ಹಾಗೂ ಬೆಳಗಿನ ಜಾವ ಕಂಡರೆ ಶುಭ ಸಂಕೇತ ದೊರೆಯುತ್ತಂತೆ. ಇದರ ಎಲ್ಲ ಕಾರ್ಯಗಳೆಲ್ಲ ಜಯವಾಗುತ್ತದೆ ಎನ್ನುವ ನಂಬಿಕೆ. ಮದುವೆಯಾದ ಹೆಣ್ಣು ಮಕ್ಕಳು ಗೂಬೆಯ ಉಗುರಿನಿಂದ ಕುಂಕುಮವನ್ನು ಇಟ್ಟುಕೊಂಡರೆ ದಾಂಪತ್ಯ ಜೀವನ ಸುಖವಾಗಿರುತ್ತದೆ. ಆ ಉಗುರನ್ನು ಬೇರೆ ಯಾವುದರ ಜೊತೆಗೂ ಸೇರಿಸದೆ ಪ್ರತ್ಯೇಕವಾಗಿ ವಸ್ತ್ರದಲ್ಲಿ ಸುತ್ತಿಡಬೇಕು. ಗೂಬೆಗೆ ಇನ್ನೊಂದು ಹೆಸರು ಉಲೂಕ, ಸಂಸ್ಕೃತದ ಶಬ್ದ ಅಂತ ಹೇಳಲಾಗಿದೆ. ಉಲೂಕಪತಿ ಒಳ್ಳೆಯ ಸಂಗೀತಗಾರ. ಗೂಬೆಯು ಕೂಗುವುದರಿಂದ ಭಯಪಡುವ ಅವಶ್ಯಕತೆ ಇಲ್ಲ. ತಾಯಿ ಲಕ್ಷ್ಮೀದೇವಿಯ ಗೂಬೆಯು ಕೂಗುವುದರಿಂದ ಲಕ್ಷ್ಮೀದೇವಿಯ ಆಗಮನವಾಗುವುದೆಂಬ ನಂಬಿಕೆಯೂ ಇದೆ. ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಲಕ್ಷ್ಮೀದೇವಿಯು ಭೂಲೋಕಕ್ಕೆ ಬರುತ್ತಾರೆ. ಆವಾಗ ಮನೆಯ ಮುಂದೆ ಹಚ್ಚಿರುವಂಥ ದೀಪದ ಬೆಳಕಿನ ಕಡೆಗೆ ಬರುತ್ತಾರೆ ಎಂಬ ನಂಬಿಕೆ ಇದೆ. ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಅಮಾವಾಸ್ಯೆಯಂದು, ಅದರಲ್ಲೂ ಕಾರ್ತಿಕ ಅಮಾವಾಸ್ಯೆಯಂದು ಮನೆಯ ಮುಂದೆ ದೀಪ ಹಚ್ಚುವುದನ್ನು ಮರೆಯಬಾರದು. ಮನೆಯ ಮುಂದೆ ದೀಪವನ್ನು ಹಚ್ಚಿ ಲಕ್ಷ್ಮೀದೇವಿಯ ಬರಮಾಡಿಕೊಳ್ಳಲು ಬಾಗಿಲನ್ನು ತೆರೆದಿರಬೇಕು. ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಯಾರಾದರೂ ಸಹಾಯವನ್ನು ಕೇಳಿದರೆ ಇಲ್ಲ ಅನ್ನದೇ ಆ ಸಹಾಯವನ್ನು ಮಾಡಿ ಮನಸ್ಸು ಮಾಡಿ ಲಕ್ಷ್ಮೀದೇವಿ ನಿಮಗೆ ಹೊಲೆಯುತ್ತಾರೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.